ಯಾರ್ಯಾರು ಹೊಸ್ದಾಗಿ ಡೆಲಿವರಿ ಫೀಲ್ಡಿಗೆ ಬರ್ಬೇಕು ಅಂದ್ಕೊಂಡಿದ್ದೀರಾ ಅವರು ಫಸ್ಟ್ ಮಾಡಬೇಕಾಗಿರೋದು ಕೆಲಸ ಏನು ಗೊತ್ತಾ, ಬಂದು ಒಂದು ತಿಂಗಳು ಡ್ಯೂಟಿ ಮಾಡಿ ಸ್ವಲ್ಪ ದುಡ್ಡು ಇಟ್ಕೊಂಡು ನೀವು ಫಸ್ಟ್ ಒಂದು ಹೆಲ್ತ್ ಇನ್ಸೂರೆನ್ಸ್ ತೊಗೊಳ್ಳಿ. ಹೆಲ್ತ್ ಇನ್ಸೂರೆನ್ಸ್ ತೊಗೊಂಡ್ರೆ ಭಾಳ ಮುಖ್ಯ. ಅದು 11:05ಕ್ಕೆ ಇಲ್ಲಿದ್ದೀನಿ ನಾನು. 11:31 ಐಟಮ್ ಕೊಟ್ಟಿದ್ದಾನೆ. 26 ನಿಮಿಷ ಲೇಟ್ ಮಾಡಿದ್ದಾನೆ ಬೆಳಗ್ಗೆ ಟೈಮಲ್ಲಿ. ಇದೇ ರೆಸ್ಟೋರೆಂಟ್ ನಮ್ಮ ಮಧುರೈ. ಇನ್ಸೆಂಟಿವೇ 900 ರೂಪಾಯಿ ಇದೆ. 48, 23, 35, 20, 65, 42, 78, 21, 27 ಇದೆ. ಜೊಮ್ಯಾಟೋದಲ್ಲಿ ಇದೊಂದೇ ಬೇಜಾರು ನೋಡಿ. ಇದೊಂದು ಯಾವುದೋ 28 ರೂಪಾಯಿ ಆರ್ಡ್ರ್ ಇದೆ. 78 ರೂಪಾಯಿ 28 ರೂಪಾಯಿ ಆರ್ಡ್ರ್. ಕಸ್ಟಮರ್ 50 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. ಅದು ಆದರೂ ಕೂಡ ಇವತ್ತು RCBನೇ ವಿನ್ ಆಗೋದು. 100% ವಿನ್ ಆಗೋದು RCBನೇ. ಎಲ್ಲರಿಗೂ ನಮಸ್ತೆ, ಸ್ವಾಗತಂ ಸುಸ್ವಾಗತಂ. ಇವತ್ತು ಝೊಮ್ಯಾಟೊ ಆನ್ ಮಾಡಿದ್ದೀನಿ. ಇವತ್ತು ಇನ್ಸೆಂಟಿವು 900 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ನಾವು ಮಾಡಿದ್ದ ಅರ್ನಿಂಗ್ಸ್ ಬಿಟ್ಟು ಎಕ್ಸ್ಟ್ರಾ 900 ರೂಪಾಯಿ ಇನ್ಸೆಂಟಿವ್. ಯಾಕೆ ಜಾಸ್ತಿ ಕೊಟ್ಟಿದ್ದಾನಪ್ಪ ಅಂದರೆ, ನಾನು ಡ್ಯೂಟಿ ಮಾಡಿಲ್ಲ ಝೊಮ್ಯಾಟೊದಲ್ಲಿ. ಡ್ಯೂಟಿ ಮಾಡಿಲ್ಲ ಅಂದರೆ ಇನ್ಸೆಂಟಿವ್ ಕೊಡ್ತಾನೆ. 1 ದಿನ 2 ದಿನ ಕೊಡ್ತಾನೆ ಅಷ್ಟೇ. ಆಮೇಲೆ ಮತ್ತೆ 14 ಗಿಗ್ಸ್ ಕೊಡ್ತಾನೆ. 14 ಗಿಗ್ಸು 400 ರೂಪಾಯಿ 500 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ. 14 ಗಿಗ್ಸ್ ಅಂದರೆ 16 ಅವರ್ ಡ್ಯೂಟಿ. 16 ಅವರ್ ಮಾಡಿದ್ರೆ 400 ರೂಪಾಯಿನ 500 ರೂಪಾಯಿ ಇನ್ಸೆಂಟಿವ್ ಎಕ್ಸ್ಟ್ರಾ ಕೊಡ್ತಾನೆ. ಇವತ್ತು ನಮ್ಮದು 19 ಆರ್ಡರು 9 ಗಿಗ್ಸು ಅಂದರೆ 11 ಅವರ್ ಡ್ಯೂಟಿ ಮಾಡಿದರೆ 900 ರೂಪಾಯಿ ಎಕ್ಸ್ಟ್ರಾ ನಮ್ದು ಅರ್ನಿಂಗ್ಸ್ ಬಿಟ್ಟು. ಫಸ್ಟ್ನೇ ಆರ್ಡ್ರು ನಮ್ಮ ಮಧುರೈಯಿಂದ ಹಾಕಿದ್ದಾನೆ. 23 ರೂಪಾಯಿ ಆರ್ಡ್ರ್ ಹಾಕಿದ್ದಾನೆ. 100 ಇವತ್ತು ಕಿಲೋಮೀಟ್ರ್ ನೋಡ್ತಾ ಇರ್ಬೋದು. 53,376 ಕಿಲೋಮೀಟ್ರ್ ಓಡಿದೆ. 11 ಗಂಟೆಗೆ ಬಂದಿರೋ ಆರ್ಡರು. 11:05ಕ್ಕೆ ಇಲ್ಲಿದ್ದೀನಿ ನಾನು. 11:31 ಐಟಮ್ ಕೊಟ್ಟಿದ್ದಾನೆ. 26 ನಿಮಿಷ ಲೇಟ್ ಮಾಡಿದ್ದಾನೆ ಬೆಳಗ್ಗೆ ಟೈಮಲ್ಲಿ. ಇದೇ ರೆಸ್ಟೋರೆಂಟ್ ನಮ್ಮ ಮಧುರೈ. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? 1.3 ಇದೆ. 23 ರೂಪಾಯಿ ಆರ್ಡರಿಗೆ 26 ನಿಮಿಷ ಲೇಟು. ನೋಡೋಣ ಬನ್ನಿ. ನೇಮ್ ಸರ್? ಥ್ಯಾಂಕ್ ಯು ಸರ್. ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ, 23 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. 23 ರೂಪಾಯಿಗೆ 37 ನಿಮಿಷ 2.8 ಕಿಲೋಮೀಟ್ರು. 23 ರೂಪಾಯಿಗೆ ಇಷ್ಟು ತಗೊಂಡು ಸಾಯಬೇಕು. ಯಾವ ಝೊಮ್ಯಾಟೊ ವೇಟಿಂಗ್ ಚಾರ್ಜ್ ಕೊಡಲ್ಲ, ಏನು ಕೊಡಲ್ಲ ಇದರಲ್ಲಿ. ಸ್ವಿಗ್ಗಿಲಿ ಆದರೆ ವೇಟಿಂಗ್ ಚಾರ್ಜ್ ಬರುತ್ತೆ ಅಲ್ಪ ಸ್ವಲ್ಪ. ಇದರಲ್ಲಿ ವೇಟಿಂಗ್ ಚಾರ್ಜೇ ಕೊಡಲ್ಲ ಇದರಲ್ಲಿ. 0.25 ಪಿಕಪ್, 4.4 ಡ್ರಾಪ್ ಹಾಕಿದ್ದಾನೆ. ಬನ್ನಿ ಪಿಕಪ್ಪಿಗೆ ಹೋಗಿ ಸಿಗ್ತೀನಿ. ಆರ್ಡರ್ ಪಿಕಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 56 ರೂಪಾಯಿ ಕೊಟ್ಟಿದ್ದಾನೆ. 5.5. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. 2ನೇ ಆರ್ಡ್ರ್ ಡ್ರಾಪ್ ಆಯಿತು. ಇನ್ನೂ ಆರ್ಡ್ರ್ ಕೊಡ್ತಾಯಿಲ್ಲ. ಯಾರ್ಯಾರು ಹೊಸ್ದಾಗಿ ಡೆಲಿವರಿ ಫೀಲ್ಡಿಗೆ ಬರ್ಬೇಕು ಅಂದ್ಕೊಂಡಿದ್ದೀರಾ ಅವರು ಫಸ್ಟ್ ಮಾಡಬೇಕಾಗಿರೋದು ಕೆಲಸ ಏನು ಗೊತ್ತಾ, ಬಂದು ಒಂದು ತಿಂಗಳು ಡ್ಯೂಟಿ ಮಾಡಿ ಸ್ವಲ್ಪ ದುಡ್ಡು ಇಟ್ಕೊಂಡು ನೀವು ಫಸ್ಟ್ ಒಂದು ಹೆಲ್ತ್ ಇನ್ಸೂರೆನ್ಸ್ ತೊಗೊಳ್ಳಿ. ಹೆಲ್ತ್ ಇನ್ಸೂರೆನ್ಸ್ ತೊಗೊಂಡ್ರೆ ಭಾಳ ಮುಖ್ಯ. ಅದು ಈಗ ನಾವು ಫೀಲ್ಡ್ ವರ್ಕ್ ನಮ್ಮದು. ಬೆಳಗ್ಗಿಂದ ರಾತ್ರಿವರೆಗೂ ಮಳೆ ಗಾಳಿ ಬಿಸಿಲು ಅನ್ನಲಾರ್ದೆ ಡ್ಯೂಟಿ ಮಾಡ್ತಾ ಇರ್ತೀವಿ. ಯಾವ ಟೈಮಲ್ಲಿ ಏನಾಗುತ್ತೆ, ನಾವು ಕರೆಕ್ಟಾಗಿದ್ದರೆ ಅಪೋಸಿಟ್ಟು ಲೆಫ್ಟು ರೈಟು ಬ್ಯಾಕ್ ಸೈಡ್ ಬರೋರು ಕರೆಕ್ಟಾಗಿರಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನೀವು ಒಂದು ಹೆಲ್ತ್ ಇನ್ಸೂರೆನ್ಸ್ ತೊಗೊಳ್ಳಿ. ನೀವು ಹೇಳ್ಬೋದು ಕಂಪ್ನಿಯಲ್ಲೇ ಕೊಡ್ತಾರಾ, ಮತ್ತೆ ಯಾಕೆ ಹೆಲ್ತ್ ಇನ್ಸೂರೆನ್ಸ್ ಎಷ್ಟೊತ್ತು ತೊಗೊಬೋದು? ಕಂಪ್ನಿಯಲ್ಲಿ ಎಷ್ಟು ಕೊಡ್ತಾರೆ? ಡೆತ್ ಆದರೆ 5 ಲಕ್ಷ ಕೊಡ್ಬೋದು, 10 ಲಕ್ಷ ಅಷ್ಟರೊಳಗೆ ಕೊಡ್ಬೋದು. ಆ್ಯಕ್ಸಿಡೆಂಟ್ ಆದರೆ ಎಷ್ಟು ಕೊಡ್ತಾರೆ? ಒಂದು 5,000, 2,000, 10,000 ಅಷ್ಟೇ ಒಳಗೆ ಕೊಡ್ಬೋದು. ಜಾಸ್ತಿ ಕೊಡಲ್ಲ ಯಾರು. ಅದರಲ್ಲೂ ಕಂಡೀಷನ್ ಇರ್ತವೆ. ನೀವು ಯಾವ ಕಂಪ್ನಿಯಲ್ಲಿ ಡ್ಯೂಟಿ ಮಾಡ್ತೀವಿ ಅದೇ ಕಂಪ್ನಿಯಲ್ಲಿ ಟೀ ಶರ್ಟು ಬ್ಯಾಗು ಪ್ರತಿಯೊಂದು ಇರಬೇಕು. ರಿಸ್ಕ್ ಅದೆಲ್ಲ. ಅರ್ಥ ಆಯ್ತಾ? ಅದು ಕೂಡ ಇರಲಿ ಎಕ್ಸ್ಟ್ರಾ. ಒಂದು ಹೆಲ್ತ್ ಇನ್ಸೂರೆನ್ಸ್ ತೊಗೊಂಡ್ರೆ ಒಂದು 5 ಲಕ್ಷ ರೂಪಾಯಿ ಹೆಲ್ತ್ ಇನ್ಸೂರೆನ್ಸ್ ತೊಗೊಂಡ್ರೆ ಅದಕ್ಕೆ ಎಷ್ಟು ಕಟ್ಬೇಕು ಗೊತ್ತಾ? ಮಿನಿಮಮ್ಮು ನಾನೇ ಎಕ್ಸಾಂಪಲ್, ಇದು 2ನೇ ವರ್ಷಕ್ಕೆ ರನ್ನಿಂಗ್ ನಂದು. 1 ವರ್ಷ ಕಟ್ಟಿದ್ದು, 1 ವರ್ಷ ನಾನು ಯಾವುದೇ ಥರ ಕ್ಲೈಮ್ ಮಾಡಿದ್ದಿಲ್ಲ. 2ನೇ ವರ್ಷ ಇದು, 2ನೇ ವರ್ಷ 1.5 ವರ್ಷ ಆಯಿತು 2ನೇ ವರ್ಷದಿದ್ದು.
ನೀವು ಎಷ್ಟು ಕಡಿಮೆ ವಯಸ್ಸಲ್ಲಿ ಮಾಡ್ಕೊತೀರೋ ಅಷ್ಟು ಉಪಯೋಗ ಅದು. ಯಾಕಂದರೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಪ್ರತಿಯೊಂದು ಹೆಲ್ತ್ ಇನ್ಸೂರೆನ್ಸ್ಗೆ 3 ವರ್ಷ ವೇಟಿಂಗ್ ಪೀರಿಯಡ್ ಇದ್ದೇ ಇರುತ್ತೆ 100%. ನಾನು ತಗೊಂಡಿರೋದು ವರ್ಷಕ್ಕೆ ಪ್ರೀಮಿಯಮ್ ಎಷ್ಟಪ್ಪ ಅಂದರೆ ಸ್ಟಾರ್ಟಿಂಗ್ ನಾನು 4,500 ತಗೊಂಡಿದ್ದೆ. ಒಂದು ವರ್ಷಕ್ಕೆ 4,500 ರೂಪಾಯಿ ಅಷ್ಟೇ ಕಟ್ಟೋದು. ಇದು 2ನೇ ವರ್ಷ ಮತ್ತು ನಾನು ಎಷ್ಟು 5,500 ಕಟ್ತಾಯಿದ್ದೀನಿ. ಯಾಕಂದರೆ ಒಂದು ಆ್ಯಡ್ ಆನ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಆನ್ ಅಂದರೆ ಎಕ್ಸ್ಟ್ರಾ ಏನನ್ನ. ಇವಾಗ ನಾನು 5 ಲಕ್ಷ ರೂಪಾಯಿ ತೊಗೊಂಡಿದ್ದೀನಲ್ಲ, ಫಸ್ಟ್ನೇ ವರ್ಷ ಯಾವುದೇ ಥರ ಕ್ಲೈಮ್ ಮಾಡಿಲ್ಲ ನಾನು. ನೀವು ಅನ್ಕೊಬೋದು 5 ಲಕ್ಷ ರೂಪಾಯಿ ಹೋಗ್ಬಿಡುತ್ತಾ ಅಂತ ಕೇಳ್ಬೋದು. ಅದು 5 ಲಕ್ಷ ರೂಪಾಯಿ ಹೋಗುತ್ತೆ. ಅದರಲ್ಲಿ ಒಂದೂವರೆ ಲಕ್ಷ ನಾನು ತಗೊಂಡಿರೋ ಇನ್ಸೂರೆನ್ಸಲ್ಲಿ 1.5 ಲಕ್ಷ ಮಾತ್ರ ಇನ್ನು ನೆಕ್ಸ್ಟ್ ವರ್ಷಕ್ಕೆ ಆ್ಯಡ್ ಆಗುತ್ತೆ. ಈ ವರ್ಷ ಎಷ್ಟಾಯ್ತು ಗೊತ್ತಾ ನಂದು 6.5 ಲಕ್ಷ ರೂಪಾಯಿ ನಾನು ಕ್ಲೈಮ್ ಏನನ್ನ ಆ್ಯಕ್ಸಿಡೆಂಟಾಗಿ ಏನಾದರೂ 6.5 ಲಕ್ಷದ ಗಂಟ ಕ್ಲೈಮ್ ಮಾಡ್ಕೊಬೋದು ನಾನು. ಫಸ್ಟು ನೀವು ಹೆಲ್ತ್ ಇನ್ಸೂರೆನ್ಸ್ ತೊಗೊಳ್ಳಿ, ಭಾಳ ಇಂಪಾರ್ಟೆಂಟು. ಹೆಲ್ತ್ ಇನ್ಸೂರೆನ್ಸ್ ಭಾಳ ಇಂಪಾರ್ಟೆಂಟ್ ನಮ್ಮ ಫೀಲ್ಡಲ್ಲಿ ಬಂದರೆ. ನಮ್ಮ ಫೀಲ್ಡಲ್ಲಿ ಅಂತಲ್ಲ, ಎಲ್ಲರೂ ತೊಗೊಬೇಕು. ಯಾರ್ಯಾರು ಕೆಲಸ ಮಾಡ್ತೀರಾ ರಿಸ್ಕ್ ತಗೊಂಡು ಅದು ಪ್ರತಿಯೊಬ್ಬರು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಲೇಬೇಕು. ಟೆನ್ಷನ್ ಇರಲ್ಲ, ಅರ್ಥ ಆಯ್ತಾ? ಎಲ್ಲೇನು ಬಿದ್ದು ಏನಾನ ಎಕ್ಸಾಂಪಲ್ ನೋಡಿ, ನನಗಿಲ್ಲಿ ಕಾಲಿಗೆ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗಿದೆ. ನಾನು ಹೋಗ್ತಾ ಇದ್ದೆ, ಅಪೋಸಿಟಲ್ಲಿ ಬುಲೆಟ್ ಗಾಡಿಯನ್ನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂತ ಸ್ಪೀಡಾಗಿ ಬಂದು ಗುದ್ದೇ ಬಿಟ್ಟ. ಯಾವಾಗೇನೋ ಸ್ಟಾರ್ಟಿಂಗ್ ಬಂದು ಜಾಯ್ನಿಂಗ್ ಆಗಿ ಒಂದು 3-4 ತಿಂಗಳು ನನಗೆ ಗೊತ್ತಿಲ್ಲ ಹೆಲ್ತ್ ಇನ್ಸೂರೆನ್ಸು ಟರ್ಮ್ ಇನ್ಸೂರೆನ್ಸ್ ನನಗೆ ಅದ್ರ ಬಗ್ಗೆ ಏನು ಗೊತ್ತೇ ಇದ್ದಿಲ್ಲ. ಬಂದು ಅಪೋಸಿಟ್ ಬಂದು ಸ್ಪೀಡಾಗಿ ಬಂದು ಗುದ್ದೇ ಬಿಟ್ಟ. ಈ ಬಂಪರು ಸೀಟ್ ಟ್ಯಾಂಕ್ ಬೆಂಡ್ ಆಗಿದೆ ನೋಡಿ, ಇಲ್ಲಿ ಕಾಣ್ತಾ ಇದಲ್ಲ, ಸೀಟ್ ಟ್ಯಾಂಕು 2 ಬೆಂಡ್ ಆಗಿದೆ. ಫುಲ್ಲು ಗಾಡಿಯೆಲ್ಲ ಡ್ಯಾಮೇಜ್ ಆಗಿತ್ತು. ಹಾಸ್ಪಿಟ್ಲಿಗೆ ಸ್ವಲ್ಪ ಇದು ಕಾಲಿಗೆ ಏಟು ಬಿದ್ದಿತ್ತು, ಕೈಗೆ ಸ್ವಲ್ಪ ಸ್ಕ್ರಾಚ್ ಆಗಿದ್ದವು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಹಾಸ್ಪಿಟ್ಲಿಗೆ ಹೋದಾಗ ಅವರೇ ನನಗೆಲ್ಲ ಹಾಸ್ಪಿಟ್ಲಿಗೆ ಬಿಲ್ ಎಲ್ಲ ಅವರೇ ಕೊಟ್ಟಿರೋದು. ಇಷ್ಟಾಗಿರ್ಬೋದು, ಬರೀ ಸ್ಕಿನ್ ಔಟು, ಒಳಗಡೆ ಏಟು ಬಿದ್ದಿತ್ತು ಅಂದ್ಕೊಂಡಿದ್ದೆ, ಒಳಗಡೆ ಏನಾಗಿಲ್ಲ. ಸ್ವಲ್ಪ ಒಂದಿನ ಪೇನ್ ಇತ್ತು ಅಷ್ಟೇ. ಈ ಕೈ ಕಾಲು ಸ್ವಲ್ಪ ಸ್ಕ್ರಾಚ್ ಆಗಿದ್ದು. ಎಷ್ಟಾಗಿರ್ಬೋದು ಬಿಲ್ ಗೊತ್ತಾ? 7,000 ರೂಪಾಯಿ ಬಿಲ್ ಮಾಡಿದರು. ಬರೀ ಬ್ಯಾಂಡೇಜ್ ಹಾಕಿ ಜಾಸ್ತಿ ಸ್ಕ್ಯಾನಿಂಗ್ ಮಾಡಿದರು, ಒಳಗಡೆ ಏನಾನ ಪೆಟ್ಟಾಗಿದೆಯೇನಂತ. ಒಳಗಡೆ ಏನು ಪೆಟ್ಟಾಗಿಲ್ಲ, ನನ್ನ ಲಕ್ಕದು. ಬಂಪರ್ ಇರೋದಕ್ಕೆ ನನ್ನ ಕಾಲು ಉಳ್ದೈತೆ ಗೊತ್ತಾ? ಅವನಿರೋ ಸ್ಪೀಡಲ್ಲಿ ನನ್ನ ಗಾಡಿ ಫುಲ್ ಡ್ಯಾಮೇಜ್ ಇದೆಲ್ಲ. ಬುಲೆಟ್ ಗಾಡಿ ಅವನದು ಫುಲ್ ಡ್ಯಾಮೇಜು, ಆ ಸ್ಪೀಡಲ್ಲಿ ಬಂದು ಗುದ್ದಿರೋದು. ಈ ಬಂಪರ್ ಇಲ್ಲಿ ಬಂದು ಇಲ್ಲಿ ಮೆಲ್ಟ್ ಆಗೈತಿ ನೋಡಿ. ಈಗ ಇದು ಟೂಲ್ ಬಾಕ್ಸ್ ಸ್ಕ್ರಾಚ್ ಆಗಿದೆ ನೋಡಿ, ಫುಲ್ ಡ್ಯಾಮೇಜು. ಈ ಬಂಪರ್ ಇರೋದಕ್ಕೆ ನನ್ನ ಕಾಲು ಅವತ್ತು ಉಳಿದಿದ್ದಿಲ್ಲ, ಅಂದರೆ ಕಾಲೆಲ್ಲ ಮುರಿದೋಗಿರೋದು. 7,000 ರೂಪಾಯಿ ಬರೀ ಹಿಂಗೆ ಒಂದು 4 ಟ್ಯಾಬ್ಲೆಟ್ ಕೊಟ್ಟರು, 1-2 ಇಂಜೆಕ್ಷನ್ ಹಾಕಿದ್ರು, ಸ್ವಲ್ಪ ಸ್ಕ್ಯಾನ್ ಮಾಡಿದ್ರೆ ಅಷ್ಟೇ 7,000 ತಗೊಂಡ್ರು. ಅವರೇ ಕೊಟ್ಟರು, ಯಾಕಂದರೆ ಅವ್ರ ಕಡೆ ತಪ್ಪಿತ್ತಲ್ಲ. ಹೊಸ್ದಾಗಿ ಬರೋರು ಫಸ್ಟ್ ಹೆಲ್ತ್ ಇನ್ಸೂರೆನ್ಸ್ ತೊಗೊಳ್ಳಿ, 1 ತಿಂಗಳು ಡ್ಯೂಟಿ ಮಾಡಿದ ಮೇಲೆ. ಅದಾದಮೇಲೆ ಇದಕ್ಕಿಂತ ಇಂಪಾರ್ಟೆಂಟು ಟರ್ಮ್ ಇನ್ಸೂರೆನ್ಸು, ಅದು ತೊಗೊಳ್ಳಿ. ಅದು ನೀವು ಎಷ್ಟು ವಯಸ್ಸಲ್ಲಿ ಕಡಿಮೆ ಇರ್ತೀರಾ ಅಷ್ಟು ಜಲ್ದಿ ತೊಗೊಂಡ್ರೆ ನಿಮಗೆ ಅಷ್ಟು ಅಮೌಂಟ್ ಕಡಿಮೆ. ಪ್ರೀಮಿಯಮ್ಮು ಮಂತ್ಲಿ ಪ್ರೀಮಿಯಮ್ ಅದು. ನಾನು 4 ಟೈಮ್ ಆಯಿತು ತೊಗೊಳಕ್ಕೆ ಟರ್ಮ್ ಇನ್ಸೂರೆನ್ಸ್. ನನಗೆ ರಿಜೆಕ್ಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ಇದು ನಾನು ಮಾಡ್ತಾ ಇರೋ ಡೆಲಿವರಿ ಫೀಲ್ಡಲ್ಲಿ ಯಾಕೆ ಅವ್ರು ಕೊಡ್ತಾ ಇದ್ದಂಗಿಲ್ಲ. ಆದರೂ ಮಾಡಿಸ್ತೀನಿ. 4 ಮಾಡಿಸಿದೆ, 4 ರಿಜೆಕ್ಟ್ ಮಾಡಿದ್ದಾರೆ. ಈಗ ಮಾಡಿಸ್ತೀನಿ. ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ಲೇಬೇಕು. ನೀವು ಫಸ್ಟ್ ಹೆಲ್ತ್ ಇನ್ಸೂರೆನ್ಸ್ ಮಾಡಲಿ, ಮತ್ತು ಆಮೇಲೆ ಟರ್ಮ್ ಇನ್ಸೂರೆನ್ಸ್ 100% ತಗೊಳ್ಳೇಬೇಕು ನೀವು. ಇನ್ನೂ ಆರ್ಡ್ರ್ ಕೊಡ್ತಾಯಿಲ್ಲ, ಅಲ್ಲಿಂದ ಖಾಲಿ ಬಂದೆ ಮತ್ತೆ. ನೋಡ್ತಾ ಇರ್ಬೋದು, ಟೈಮು 7:35 ಆಗಿದೆ. ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ 763 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ಸೆಂಟಿವ್ 500 ರೂಪಾಯಿ ಆ್ಯಡ್ ಆಗಿದೆ. ಇನ್ನು 300 ರೂಪಾಯಿ ಆ್ಯಡ್ ಆಗಬೇಕು, 400 ರೂಪಾಯಿ ಆ್ಯಡ್ ಆಗಬೇಕು. ಸಾರಿ, ಟೋಟಲ್ ಇವತ್ತು 900 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಇನ್ನು 400 ರೂಪಾಯಿ ಆ್ಯಡ್ ಆಗಬೇಕು. ಹಂಗಂದ್ರೆ ನೈಟ್ 10 ಗಂಟೆವರೆಗೆ ಲಾಗಿನ್ ಇರಲೇಬೇಕು. ನೋಡಿರಿ, 7.5 ತಾಸು ಲಾಗಿನ್. ಬೆಳಗ್ಗೆ 11 ಗಂಟೆಯಿಂದ ಕಂಟಿನ್ಯೂ ಮಾಡ್ತಾ ಇರೋದು. 7.5 ತಾಸು ಲಾಗಿನ್, 763 ರೂಪಾಯಿ. ಕರೆಕ್ಟು 1 ಅವರಿಗೆ 100 ರೂಪಾಯಿನೇ ಮಾಡಿಸೋದು ಜೊಮ್ಯಾಟೋದ. ನೀವು ಬರೀ 20-30 ರೂಪಾಯಿ ಆರ್ಡ್ರ್ ಕೊಟ್ಟೆ ಡ್ಯೂಟಿ ಮಾಡಿಸ್ಬಿಡ್ತಾನೆ ನೀವು. ನೋಡಿ, 48, 23, 35, 20, 65, 42, 78, 21, 27 ಇದೆ ಜೊಮ್ಯಾಟೋದಲ್ಲಿ. ಇದೊಂದೇ ಬೇಜಾರು ನೋಡಿ. ಇದೊಂದು ಯಾವುದೋ 28 ರೂಪಾಯಿ ಆರ್ಡ್ರ್ ಇದೆ. 28 ರೂಪಾಯಿ ಆರ್ಡ್ರು. ಕಸ್ಟಮರ್ 50 ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾರೆ. ಅದು ಸೇರಿ 78 ರೂಪಾಯಿ ಆಗಿದೆ ಅಷ್ಟೇ. ಜೊಮ್ಯಾಟೋ ಇದೊಂದೇ ಪ್ರಾಬ್ಲಮ್ ನೋಡಿ. ಬರೀ 20 ರೂಪಾಯಿ ಆರ್ಡ್ರು, ಅದು ಫ್ರೆಶ್ ಆರ್ಡ್ರು, ಫುಡ್ ರೆಡಿ ಕೊಟ್ಟಿರಲ್ಲ. ಬನ್ನಿ, ಆರ್ಡ್ರ್ ಬಂದಮೇಲೆ ಸಿಗ್ತೀನಿ. ನಮ್ಮ ಮಾರ್ತಾಳ್ ಬ್ರಿಡ್ಜಲ್ಲಿ ಡೆಲಿವರಿ ಬಾಯ್ಸಿಗೆ ವರಷ್ಟು ರೆಸ್ಟೋರೆಂಟ್ ಅಂದರೆ ಇದೊಂದೇ ನೋಡಿ. ಯಾಕಂದರೆ ಯಾವತ್ತೂ ಜಲ್ದಿ ಕೊಟ್ಟಿದ್ದು ಹಿಸ್ಟ್ರಿನೇ ಇಲ್ಲ.
ಈ ಟೈಮಲ್ಲಿ ಮಿನಿಮಮ್ ಅಂದರೆ ಒಂದು 40ರಿಂದ 50 ಆರ್ಡ್ರ್ ಇರ್ತವೆ. ಒಬ್ರಿಗೊಂದು ಆರ್ಡರ್ ಡಿಸ್ಪ್ಯಾಚ್ ಮಾಡ್ಬೇಕಂದ್ರೆ ನನಗೆ ಒಂದು ಸಿಂಗಲ್ ಐಟಮ್, ಚಿಕ್ಕ ಐಟಮ್ ಕೊಡೋಕ್ಕೆ ಅರ್ಧ ಗಂಟೆ ಮಾಡಿದರು. ಲಾಸ್ಟ್ನೇ ಆರ್ಡ್ರ್ ಪಿಕಪ್ ಆಗಿದೆ. ಡ್ರಾಪ್ ಇಲ್ಲ, ನಿಯರ್ ಬೈ ಇದೆ. 22 ರೂಪಾಯಿ ಆರ್ಡ್ರ್, 750 ಮೀಟ್ರ್ ಇದೆ, 750 ಮೀಟರ್ಸ್ ಇದೆ. ಇವತ್ತು RCB ಮ್ಯಾಚ್ ಬೇರೆ. ಇವತ್ತು RCB ಬ್ಯಾಟಿಂಗ್ ಚೆನ್ನಾಗಿತ್ತು, ಬೌಲಿಂಗ್ ನೋಡ್ರೆ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಆದರೂ ಕೂಡ ಇವತ್ತು RCBನೇ ವಿನ್ ಆಗೋದು, 100% ವಿನ್ ಆಗೋದು RCBನೇ. ಬನ್ನಿ ಡ್ರಾಪ್ ಮಾಡಿದ ಮೇಲೆ ಸಿಗ್ತೀನಿ. ನೋಡ್ತಾ ಇರ್ಬೋದು ಟೈಮು 10:12 ಆಗಿದೆ ನೈಟು. ಡ್ಯೂಟಿ ಆಫ್ ಮಾಡಿದ್ದೀನಿ ಜಸ್ಟ್ ಇವಾಗೆ. ನೋಡ್ತಾ ಇರ್ಬೋದು ಟೈಮು 10:12 ಆಗಿದೆ. ಟೋಟಲ್ ಆರ್ಡ್ರಸ್ಸು 26 ಆರ್ಡ್ರ್ ಆಗಿದೆ. ಲಾಗಿನ್ ಅವರ್ 9.35 ಅವರ್ಸ್ ಆಗಿದೆ. 9.5 ತಾಸು ಲಾಗಿನ್ ಅವರ್ಸ್ ಆಗಿದೆ. ಆರ್ಡ್ರಸ್ ಅರ್ನಿಂಗ್ಸು 1003 ರೂಪಾಯಿ ಆಗಿದೆ. ಇನ್ಸೆಂಟಿವೇ 900 ರೂಪಾಯಿ ಇದೆ. ಇನ್ಸೆಂಟಿವ್ ಜಾಸ್ತಿ ಇದೆ ಅಂದರೆ ನಾನು ಮಾಡಿಲ್ಲ ಡ್ಯೂಟಿ. ಈಗ ಒಂದು 4-5 ತಿಂಗಳಿಂದ, 4-5 ತಿಂಗಳಿಲ್ಲ, ಒಂದು 2 ತಿಂಗಳಿಂದ ಜೊಮ್ಯಾಟೊ ಮಾಡಿಲ್ಲ. ನಾವು ಮಾಡ್ಲಾರ್ದಕ್ಕೆ ಈ ಥರ ಇನ್ಸೆಂಟಿವ್ ಕೊಡ್ತಾನೆ. ಈಗ ಒಂದು 2 ದಿವಸ ಕಂಟಿನ್ಯೂ ಮಾಡಿದರೆ ಮತ್ತೆ ನೆಕ್ಸ್ಟ್ ಸೋಮವಾರಿಂದ ಒಂದು 2-3 ದಿನ ಆದಮೇಲೆ ಮತ್ತೆ ಚೇಂಜ್ ಮಾಡಿಬಿಡ್ತಾನೆ. ಮತ್ತೆ 14 ಗಿಗ್ಸ್ ಕೊಡ್ತಾನೆ. 14 ಗಿಗ್ಸ್ ಅಂದರೆ 16 ಅವರ್ ಲಾಗಿನ್ ಇರಲೇಬೇಕು, ಆ ಥರ ಕೊಡ್ತಾನೆ. ಇವತ್ತಿನ ಅರ್ನಿಂಗ್ಸ್ ಬಂದು 1903 ರೂಪಾಯಿ ಆಗಿದೆ. ಲಾಗಿನ್ ಅವರ್ಸ್ ಓನ್ಲಿ 9.35 ಅವರ್ಸ್, 9.5 ತಾಸು. ನೋಡ್ತಾ ಇದ್ದಾರಲ್ಲ, ಇವತ್ತಿನ ಅರ್ನಿಂಗ್ಸ್ ಇಷ್ಟಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.